ದೀಪ ಬೆಳಗಿಸಿದ ಮುಸ್ಲಿಂ ಲೀಗ್ ಶಾಸಕಿ, ಮೂಲಭೂತವಾದಿಗಳಿಂದ ವ್ಯಾಪಕ ಆಕ್ರೋಶ. ಕೇರಳದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಪಕ್ಷದ ಏಕೈಕ ಮಹಿಳಾ ಶಾಸಕಿ ಫಾತಿಮಾ ತಹ್ಲಿಯಾ ಅವರು ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿರುವುದು ಮುಸ್ಲಿಂ ಮೂಲಭೂತವಾದಿಗಳ ಕಣ್ಣನ್ನು ಕೆಂಪಾಗಿಸಿದೆ. ಮುಸ್ಲಿಂ ಲೀಗ್ ಶಾಸಕಿಯ ನಡೆ ಕೇರಳದ ಮುಸ್ಲಿಮರಲ್ಲಿ ಬಿರುಕು ಮೂಡಿಸಿದೆ. ಕೋಝಿಕೋಡ್ ಜಿಲ್ಲೆಯ ಪೆರಂಬ್ರಾ ಕ್ಷೇತ್ರದ ಶಾಸಕಿಯಾದ ಫಾತಿಮಾ ಅವರು ಇತ್ತೀಚೆಗೆ ತಮ್ಮ ಕ್ಷೇತ್ರದಲ್ಲಿ ಹೋಟೆಲ್ ಒಂದರ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ದೀಪವನ್ನು ಬೆಳಗಿಸಿದರು. ಇದರ ಬೆನ್ನಲ್ಲೇ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು ಇಂತಹ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗಬಹುದೇ ಎನ್ನುವ ಬಗ್ಗೆ ಪರ ವಿರೋಧದ ಚರ್ಚೆಗಳು ಆರಂಭವಾಗಿದೆ. ಮುಸ್ಲಿಂ ಲೀಗ್ ಶಾಸಕಿಯ ಈ ನಡೆಯನ್ನ ಸಮಸ್ತ ಕೇರಳ ಸಂಘಟನೆ ಕಟುವಾಗಿ ಟೀಕಿಸಿದ್ದು, ಮುಸ್ಲಿಮರು ಇತರ ಧರ್ಮಗಳ ಧಾರ್ಮಿಕ ಆಚರಣೆಗಳು ಮತ್ತು ಇಸ್ಲಾಮಿಕ್ ಬೋಧನೆಗಳಲ್ಲದ ಪದ್ಧತಿಗಳಿಂದ ದೂರವಿರಬೇಕು ಎಂದು ಕರೆ ನೀಡಿದೆ. ದೀಪ ಬೆಳಗಿಸುವಂತಹ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಎಂದು ಸಂಘಟನೆ ಕಿಡಿಕಾರಿದೆ. ವಿವಾದದ ಕುರಿತು ಸಮಸ್ತ ಕೇರಳ ಮುಖಂಡ ಅಬ್ದುಲ್ ಹಮೀದ್ ಫೈಜಿ ಅಂಬಲಕ್ಕಡವು ಇಸ್ಲಾಂ ಧರ್ಮದ ಕಠಿಣ ನಿಲುವುಗಳನ್ನು ನೆನಪಿಸಿ ಇತರ ಧರ್ಮಗಳ ಆಚರಣೆಯನ್ನ ಅಳವಡಿಸಿಕೊಳ್ಳಲು ಇಸ್ಲಾಂನಲ್ಲಿ ಕಟ್ಟುನಿಟ್ಟಿನ ನಿಷೇಧ ಇದೆ. ನಿಷೇಧಿತ ಕಾರ್ಯ ಮಾಡುವುದು ಪಾಪದ ಕೆಲಸವಾಗಿದೆ ಎಂದು ಎಚ್ಚರಿಸಿದ್ದಾರೆ.